ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಆ್ಯಂಡ್ ಈ ವ್ಲಾಗ್ನ ಇವತ್ತೇ ಎಂಡ್ ಮಾಡಿದೆ ಮತ್ತು ಇವತ್ತೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಚಾಂದಿನಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ದೀರಾ, ತುಂಬ ಖುಷಿ ಆಯಿತು. ಆ್ಯಂಡ್ ನಗುನು ಕೂಡ ಬಂತು. ಇನ್ನು ಸಂಪಿಗೆ ಹೂವಿಂದ ಸ್ಟೋರಿ ಆಯಿತು ನಿಮ್ಮದು ಸುಷ್ಮಾದು ಅಂತ. ಸುಷ್ಮಾ ಸಂಪಿಗೆ ಹೂವನ್ನ ತೋರಿಸ್ಬಿಟ್ಟು ಇದ್ಯಾವುದೋ ಕಳೆ ಗಿಡ ಅಂತ ಹೇಳಿದ್ರು. ಸಿಸ್ಟರ್ ನಾನು ಸಂಪಿಗೆ ಹೂವು ಅಂತ ಮೆಸೇಜ್ ಮಾಡಿದ್ದೆ, ಬಟ್ ಯಾರೋ ಕಮೆಂಟಲ್ಲಿ ಕಳೆ ಇದು ಅಂತ ಹಾಕಿದ್ರು. ಅದಕ್ಕೆ ನಾನು ಸುಮ್ಮನಾದೆ ಅಂತ. ಬಟ್ ನನಗೂ ಕೂಡ ನೋಡಿದಾಗ ಅದು ಕಳೆ ಅಂತಲೇ ಅನಿಸಿದ್ದು, ಏನೋ ಗಿಡ ಆರ್ಡಿನರಿ ಗಿಡ ಅಂತ. ಬಟ್ ಅದು ಸಂಪಿಗೆ ಹೂ ಬಿಡುತ್ತಂತೆ, ನಿಜ ನನಗೂ ಗೊತ್ತಿರಲಿಲ್ಲ. ಅದೇ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಹಾಗಾಗಿ ಕೆಲವೊಬ್ರು ಗೊತ್ತಿರಲ್ಲ ಅದು ಯಾವ್ಯಾವ್ದ್ರಲ್ಲಿ ಬಿಡುತ್ತೆ ಅಂತ. ಬಟ್ ಅದ್ರ ಫ್ಲೇವರ್ ಮಾತ್ರ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಅವ್ರ ಹೆಸರು ಬಂದು ಲಲಿತಾ ಅಂತ ಅನಿಸುತ್ತೆ, ಲಲಿತಾ ಸಿಸ್ಟರ್ ಅಂತ ಅನಿಸುತ್ತೆ ಮೇ ಬಿ. ನಮ್ಮ ಕೃತು ಐಸ್ ತಂದ್ಬಿಟ್ಟು ಮಳೆಯಲ್ಲಿ ಹಾಕ್ತೀನಿ ಅಂತ ನೋಡಿ ಫ್ರೆಂಡ್ಸ್, ಐಸ್ ತಂದು ಕೃತು ಮಳೆಯಲ್ಲಿ ಅಯ್ಯೋ ಎಲ್ಲ ಕರ್ಗೋಯ್ತು. ಐಸ್ ತಂದ್ಬಿಟ್ಟು ಫ್ರಿಜ್ಜಲ್ಲಿ ಹಿಂದೆ ಹಾಕ್ಬಿಟ್ಲು. ಒದ್ದಾಕ್ಬಿಡ್ತೀನಿ. ಯಾರು ಚೆನ್ನಾಗಿದ್ದೀವಿ ಚಿನ್ನ ಬರ ಇಲ್ಲಿ ಎಲ್ಲ ಮೂಗ್ಬಟ್ಟು ತೋರಿಸ್ಬಾ. ಈ ಕಡೆಗೆ ನೋಡಿ ಫ್ರೆಂಡ್ಸ್, ಮೂಗ್ಬಟ್ಟು ಅಂದ್ಬಿಟ್ಟು ಹಣ್ಬಟ್ಟು ಇಟ್ಕೊಂಡಿದ್ದಾಳೆ ನಮ್ಮ ಕೃತು ಮೇಡಮು. ಜೀವನ ಉಕ್ಕಿ ಬರುವ ಕರೆಗೆ ನಿನ್ನ ನೆರಳೆ ಮುದ್ದಮ್ಮ. ಅವ್ರ 9 ಗಂಟೆ ಹಿಂಗೇನೇನೆ ನಮ್ಮ ಅಮ್ಮ ಅದೆಲ್ಲಿ ಮಳೆಯಲ್ಲಿ ದಣ್ಗಾಯಿ ನೀರ್ಗಾಯಿ ಆಗೋರೋ ಗೊತ್ತಿಲ್ಲ. ಇವಾಗ ಬತ್ತಿದಂಗೆ ನಮ್ಮವ್ವ ಬ್ರೇಕಿಂಗ್ ನ್ಯೂಸ್ ಇಲ್ತು, ಗೋಲ್ಡ್ ತಡೆ ಕಾಣೆಯಾಗಿದೆ ಅಂತ. ಈಗಿನ ರೈಟಲ್ಲಿ ತಡೆ ಮಾಡಿಸ್ಕೊಂಡಂಗೆ ಏನು ಮಾಡುತ್ತೋ ಗೊತ್ತಿಲ್ಲ ನಮ್ಮ ಅಜ್ಜಿ. ನಮ್ಮ ಕೃತಿಗಂತೂ ಫುಲ್ ಹಾರ್ಡ್ ಬಂದಿದೆ. ಲೈಟಾಗಿ ನೆನ್ಕೊಂಡು ಬಂದ್ವಿ. ಇವಾಗ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮುಖದಲ್ಲಿ ಮಾರ್ಕ್ಸ್ ಇರೋದ್ರಿಂದ ಆ್ಯಕ್ನೆ ಸ್ಟಾರ್ ಕ್ರೀಮ್ ಹಾಕಿ ಆ್ಯಕ್ನೆ ಸ್ಟಾರ್ ಸೋಪಲ್ಲಿ ಫೇಸ್ ವಾಶ್ ಮಾಡಿ. ಆ್ಯಂಡ್ ನಾನು ಆ್ಯಕ್ನೆ ಸ್ಟಾರ್ ಸೋಪು ಮತ್ತು ಕ್ರೀಮ್ ಯೂಸ್ ಮಾಡ್ತೀನಿ. ನನಗೆ ಬಿಫೋರ್ 20 ಡೇಸಲ್ಲಿ ಎಲ್ಲ ಕಲೆಗಳು ಕೂಡ ಮಾಯ ಆಗುತ್ತೆ. ಜಾಸ್ತಿನೇ ಇದೆ, ಬಟ್ ಇದು ಓಪೋ ಫೋನ್ ಆಗಿರೋದ್ರಿಂದ ಕ್ಲಾರಿಟಿ ಚೆನ್ನಾಗಿ ಕಾಣಿಸ್ತಿದೆ. ಫ್ರೆಂಡ್ಸ್, ನಮ್ಮ ಅಪ್ಪಾಜಿ ನಮ್ಮಮ್ಮ ಬಂದರು. ಬೆಕ್ಕಿಗೆ ಹಾಲು ಕಾಯಿಸ್ತಾ ಇದ್ದೆ ನೋಡಿ, ಉಕ್ಕಿಸ್ಬಿಟ್ಟಿದ್ದೀನಿ. ನನಗೂ ನಮ್ಮ ಅಕ್ಕಂಗೂ ಇದೇ ಗಾಳಿ. ಯಾವಾಗ ನೋಡಿದ್ರು ಹಾಲು ಉಕ್ಸೋದು. ನಾನು ಅವಳಿಗೆ ಬೈತೀನಿ. ಇಲ್ಲಿ ನೋಡಿದ್ರೆ ನಾನೇ ಉಕ್ಕಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲೆಲ್ಲ ಹರಿತೈತೆ. ಶಿಟ್, ಬೆಕ್ಕು ಕಾಯಿಸಿದ್ದೆ ಇಷ್ಟ ಹಾಲನ್ನ ಬಡ್ಕೊತಿದೆ ಅಂತ. ಕಾಯಿಸಿದ್ರೆ ಸಂಜೆ ತನಕ ಆಗುತ್ತೆ ಅಂತ. ಶಿಟ್, ಇಲ್ಲಿ ಟೀ ಆಗ್ತಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಪಿಂಕಿ ಬಡ್ಕೊಂತ ಅವಳೆ. ನಮ್ಮ ಕೃತು ಪಾರ್ಲೆಜಿ ಹೋಗಿ ತಂದವಳೆ ಚಳಿಗೆ. ನಮ್ಮ ಕೃತು ಏನು ಟೀ ಕುಡಿಯಲ್ಲ, ಇವತ್ತೇನೋ ತಂದವಳೆ. ಯಾಕೆ ಕೃತು ತಂದೆ? ಹಾಂ, ಯಾಕೆ ತಂದ್ರಿ ಬಿಸ್ಕೆಟ್ನ? ಇವರು ಚಿಂಟು ಮೇಡಮ್ ಬಂದವ್ರೆ. ಇವರು ಟೀಗೆ ಬಿಸ್ಕೆಟ್ ಹೆಚ್ಕೊಂಡು ಕರೆಂಟ್ ಬಂತು. ಫ್ರೆಂಡ್ಸ್, ಅಪ್ಪಾಜಿ ಕೆಲಸ ಮುಗಿಸ್ಕೊಂಡು ಸಾಕಾಗಿ ಬಂದಿತ್ತು. ಆ್ಯಂಡ್ ನಮ್ಮ ಮನೆಗೆ ಚಿಂಟು ಬಂದಿದ್ದು. ಚಿಂಟು ಹೋಗ್ಬಿಟ್ಟು ಕೃತು ಹತ್ರ ಏನೋ ಕೇಳ್ತಾ ಇದ್ದು. ನಮ್ಮ ಕೃತು ಗೊತ್ತಲ್ಲ, ಮೊದಲೇ ಕೊಡಲ್ಲ ಅವಳು, ತುಂಬ ಪೊಸೆಸಿವ್ ಜಾಸ್ತಿ. ಸೊ ಅವರಿಬ್ಬರು ಜಗಳ ಆಡ್ತಿದ್ರು. ನಮ್ಮಮ್ಮ ಅದಲಿಸ್ತಾ ಇತ್ತು, ಏತಾಗಿ ಬಿಡು ಅಂತ ಅದಲಿಸ್ತಾ ಇತ್ತು. ಕೇಳಲಿಲ್ಲ. ನನಗೆ ಪಿಕ್ ಹಾಕೊಂಡ್ರೆ ಇಷ್ಟ, ಅದಕ್ಕೋಸ್ಕರ ಅದನ್ನು ತೋರಿಸ್ದೆ. ಆ್ಯಂಡ್ ನಮ್ಮ ಪಿಂಕಿ ಬಂದು ಫುಲ್ಲು ಕೀಟ್ಲೆ ಮಾಡ್ತಾಯಿತ್ತು. ಅಲ್ಲಿ ನಾನು ಬಂದು ನನ್ನ ಕಾಲು ಕಚ್ತಾ ಇತ್ತು. ಫುಲ್ಲು ಕೀಟ್ಲೆ ಅಂದರೆ ಕೀಟ್ಲೆ. ಹೆಂಗೆ ಕಚ್ಚುತ್ತೆ ಅಂದರೆ ಜೋರಾಗಿ ಕಚ್ಚುತ್ತೆ ಫ್ರೆಂಡ್ಸ್. ನನಗೆ ಬೇರೆ ಕಾಲು ಒಡೆದಿರೋದ್ರಿಂದ ಹೀಟ್ಗೆ ಕರೆಕ್ಟಾಗಿ ಅಲ್ಲಿಗೇನೆ ಅದ್ರದ್ದು ಉಗುರದು ಮುಳ್ಳು ಬಂದರೆ ತುಂಬ ಪೇಯ್ನ್ಫುಲ್ ಆಗಿರುತ್ತೆ. ಬಂದೈತೆ ಮೋಟಿ ತಗೊಳ್ಳಿ, ಬಿಸ್ಕೆಟ್ ಐತೆ ಒಂದು. ಮೋಟಿ ತಗೋ, ಇಲ್ಲಿ ತಗೋ, ಇಲ್ಲಿ ಬೆಕ್ಕು ತಗೋ. ಹಾಯ್ ಫ್ರೆಂಡ್ಸ್, ಟೈಮ್ ಬಂದು 5:30. ನೆನ್ನೆ ಅಲ್ಲಿ ನುಗ್ಗೆಕಾಯಿ ಸಾಂಬಾರು.
ಇವತ್ತು ಇಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ನುಗ್ಗೆಕಾಯಿ ಸಾಂಬಾರು ಮಾಡು, ನುಗ್ಗೆಕಾಯಿ ಅವೆ ಅಂತ ಅಂದರು. ಸೊ ನುಗ್ಗೆಕಾಯಿ ಸಾಂಬಾರು ಮಾಡಿ ನಮ್ಮ ಅಕ್ಕಂಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಅವಳು ಎಷ್ಟು ಗಂಟೆಗೆ ಬರ್ತಾಳೆ ಅಂತ. ಯಾಕೆಂದರೆ ಬೈಕ್ ಓಡಿಸ್ಬೇಕು, ಪಾಪ ಹೆಲ್ಪ್ ಮಾಡೋಣ ಅಂತ. ಅಡುಗೆ ಮಾಡುವಾಗ ಸಿಟ್ಟು ಬರೋ ಮೇಜರ್ ಪಾಯಿಂಟ್ ಏನು ಅಂದರೆ, ಇಷ್ಟು ಸಣ್ಣ ಸಣ್ಣ ಈರುಳ್ಳಿ ಹಾಕೋದು ಅಂದರೆ ತುಂಬ ಇರಿಟೇಟ್ ಆಗುತ್ತೆ. ಈ ಥರ ಸಣ್ಣ ಸಣ್ಣ ಈರುಳ್ಳಿ ಸಿಕ್ಕಿದ್ರೆ ಯಾಕಮ್ಮ ತಗೊಂಡೆ, ಕಮ್ಮಿನಾ ಇದು? ನನಗಂತೂ ಬಿಡ್ಸೋಕ್ಕೆ ಆಗಲ್ಲ ಸಣ್ಣ ಸಣ್ಣ ಈರುಳ್ಳಿ. ಇದ್ರ ಹೆಸರು ಬುಲ್ಲಿ ಈರುಳ್ಳಿ ಅಂತ. ಫ್ರೆಂಡ್ಸ್, ಇದು ಏನು ಗೊತ್ತಾ, ಏನಪ್ಪ ಇದು, ತಡ್ನಿಕಾಳು ಪಲಾವು ನಮ್ಮ ಅಕ್ಕ ಮಾಡಿರೋದು. ಕೃತು ನೋಡಿ ಅಲ್ಲಿ, ಅದಕ್ಕೆ ಇದು 1.5 ಪಾವು ಮಾಡು ಅಂತ ಹೇಳ್ತಂತೆ ಅಮ್ಮ. ಬಟ್ ಅವಳು ಎಷ್ಟು ಮಾಡೋಳೋ ಗೊತ್ತಿಲ್ಲ. ಇದನ್ನು ತೆಗೆದಿಡ್ತಾ ಇದ್ದೀನಿ ನೋಡಿ. ಇವಳು ತಡ್ನಿಕಾಳು ಅಂದರೆ ಅಲಸಂಡೆ ಕಾಳು ಅಂತ ಅಂತಾರೆ. ಪಲಾವ್ ಮಾಡೋರೆ ಚೆನ್ನಾಗಿರುತ್ತೆ, ಯಾಕೆಂದರೆ ಇದು ಸೀಸನಲ್ಲಲ್ವ, ಅದಕ್ಕೆ ಎಲ್ಲದಕ್ಕೂ ತಡ್ನಿಕಾಯಿ ಹಾಕೋದು ಚೆನ್ನಾಗಿರುತ್ತೆ. ಅದಕ್ಕಾಗಿ ಉಪ್ಪಿಟ್ಕೊಂಡು ಹಾಕಲ್ಲ ನೋಡಿ ತಡ್ನಿಕಾಯಿನ. ನಮ್ಮ ಕೃತು ಹಾಯ್ಕೊಂಡು ತಡ್ನಿಕಾಯಿ ತಿಂತವಳೆ. ಏನಮ್ಮ, ಏನ್ರಿ ಹೋದ್ರು. ಫ್ರೆಂಡ್ಸ್, ನಮ್ಮ ಅಜ್ಜಿಗೆ ಕಾಯಿ ತುರಿ ಕೊಟ್ಟಿದ್ದೆ. ನನಗೆ ಇನ್ನೊಂದು ಕೆಲಸ ಆಗದೆ ಇರೋದಂದರೆ ಕಾಯಿ ತುರಿಯೋದು. ನಾನೇನು ಮಾಡ್ತೀನಿ ಅಂದರೆ, ಕಾಯಿನ ಹಾಗಾಗಿ ಎತ್ಕೊಬಿಡ್ತೀನಿ. ಚಾಕುಲಿ ಅಥವಾ ಕುಡ್ಲಲ್ಲಿ ಹಾಗಾಗಿ ದಪ್ಪ ದಪ್ಪಕ್ಕೆ ಎತ್ಕೊಂಡು ಚೆನ್ನಾಗಿ ರುಬ್ತೀನಿ. ಬಟ್ ಊರಲ್ಲೆಲ್ಲ ಆ ಥರ ರುಬ್ಬಿದ್ರೆ ಮಿಕ್ಸಿ ಹಾಳಾಗುತ್ತೆ, ಜಾರ್ ಹಾಳಾಗುತ್ತೆ ಅಂತ ಕೊಡಲ್ಲ. ಹಾಗಾಗಿ ನಮ್ಮ ಅಜ್ಜಿ ಕೈಲಿ ತೋರಿಸ್ದೆ. ಪಾಪ ನಮ್ಮ ಅಜ್ಜಿ ಇವತ್ತು ಫೀಲಿಂಗಲ್ಲಿ ಅವರೇ. ಯಾಕೆ ಅಂದರೆ, ಈ ಕಡೆ ಕಿವಿಲಿ ನೋಡಿ ಒಲೆನೇ ಇಕ್ಕಿಲ್ಲ. ಬಿಕಾಸ್ ಅವರು ಒಲೆ ತಡೆ ಮಾಡಿ ಮಲಗಿದಾಗ ಬಿದೋಗ್ಬಿಟ್ಟಿದೆ. ಪಾಪ ನಮ್ಮವ್ವ ಬೇಜಾರಲ್ಲ ಐತೆ. ಈಗ ಒಲೆ ತಡೆ ಬಿದೋಯ್ತಲ್ಲ, ಏನು ಮಾಡೋದವ ಅಂತ ಫುಲ್ ಬೇಜಾರಲ್ಲಿ ಅವರೇ. ನನಗೂ ಬೇಜಾರಾಯಿತು. ನೋಡ್ಬೇಕು ಏನು ಮಾಡೋದು ಅಂತ. ನೋಡಿ ಬರೀ ಕಿವಿಲಿದ್ದಾರೆ, ಆ ಕಡೆ ಕಿವಿಗೆ ಒಲೆ ಇಕ್ಕಿದ್ದಾರೆ. ಇದ್ರದ್ದು ಒಂದೇ ಕಾಟ, ಹೆವಿ ಸೌಂಡು ನಮ್ಮದಂತೂ. ಫ್ರೆಂಡ್ಸ್, 9th ಸ್ಟ್ಯಾಂಡರ್ಡ್ ಸಿರಿಗನ್ನಡ ಬುಕ್ಸು ಪುಟ್ಟ ಹಕ್ಕಿ ಅಂತ ಒಂದು ಟಾಪಿಕ್ ಇದೆ. ಅದರಲ್ಲಿ 3rd ಪ್ಯಾರಾಗ್ರಾಫ್ದು ಅರ್ಥ ಬರ್ಕೊಬಾ, ಮತ್ತು ಅದನ್ನು ನಾಳೆ ಬಂದು ಸೆಮಿನಾರ್ ಮಾಡು ಅಂತ ನಮ್ಮ ಶಶಿಗೆ ಹೇಳಿದ್ದಾರೆ. ಅವನ್ನ ನಾವು ಗುಬ್ಬಿ ಗುಬ್ಬಿ ಅಂತ ಕರಿತೀವಿ. ಏಕೆಂದರೆ ಬಿಕಾಸ್ ಅವ್ರ ಊರು ಗುಬ್ಬಿ, ಜೋಡಿ ಗುಬ್ಬಿ. ಅದು ಎಲ್ಲಿ ಬರೋದು? ಹಳ್ಳಿ ಮೈಸೂರು ಹತ್ರನಾ? ಹಳ್ಳಿ ಮೈಸೂರಿಂದ ಒಂದು 9 to 10 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾನು ಇದನ್ನ GPT ನೋಡಿಬಿಟ್ಟು ಸ್ವಲ್ಪ ಆಲ್ಟ್ರು ಮಾಡಿ ಬರ್ಕೊಟ್ಟಿದ್ದೀನಿ. ನನಗೂ ಗೊತ್ತಿತ್ತು, ಬಟ್ ಸ್ವಲ್ಪ ಒಂದೇ ಪ್ಯಾರಾಗ್ರಾಫ್ ಇರೋದ್ರಿಂದ ಒಂದು 5 ನಿಮಿಷ ಡೀಪಾಗಿ ಹೇಳಿ ಅಂತ ಅಂದ್ಬಿಟ್ಟು ಎಡಿಟ್ ಮಾಡಿ ನಾನು ಸ್ವಲ್ಪ ಹೇಳ್ಕೊಟ್ಟಿದ್ದೀನಿ. ಅವ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಈ ಬುಕ್ನ ನಾನು ನೋಡ್ತಾ ಇದ್ದೀನಿ, ಚೆನ್ನಾಗಿದೆ. ಇದೆಲ್ಲ ನಮಗಿತ್ತು ಬುಕ್ಸಲ್ಲೆಲ್ಲ. ಇವ್ನು 9th ಸ್ಟ್ಯಾಂಡರ್ಡು. ಇವಾಗಿಂದನೇ ಮೊದಲು ಜೋಡಿ ಗುಬ್ಬಿಲಿ ಓದ್ತಾ ಇದ್ದ. ಇವಾಗ ನಮ್ಮೂರ ಪಕ್ಕ ತಂದ್ರೆ ಅಂತ ಇದೆ, ನಾನು ಕೂಡ ಅಲ್ಲೇ ಓದಿದ್ದು. ಮಿಡ್ಲಿಗೆ 7th 9th 10th ತಂದ್ರಲ್ಲೇ ಮಾಡಿದ್ದು. ನೋಡಿ ಫ್ರೆಂಡ್ಸ್, ನನ್ನ ಪೇಂಟಕ್ಕೆ ಇಕ್ಕಿದಿ. ನಾನು ಹುಬ್ಳಿಗೆ ತಗೊಂಡಾಗ ಇಟ್ಕೊಂಡಿದ್ದೆ ನಾಡಿದ್ದು. ಇಕ್ಕಿದ್ ಬಿಚ್ಚಾಕಿದ್ದ. ಫ್ರೆಂಡ್ಸ್ ನೋಡಿ, ಹುಚ್ಚಿ ಥರನೇ ಕಾಣ್ತಿದ್ದಾಳೆ. 6 ಗಂಟೆಗೆ ಬಂದ್ಲು, ಸ್ನಾನ ಮಾಡಿದ್ಲು. ಇಲ್ಲ, ನಾನು ನಿನ್ನೆ ಮಾಡೋದು ಪಲಾವು, ತಡ್ನಿಕಾಳು ಪಲಾವು. ನಾನು ಹೇಳ್ತೀನಿ ತಡ್ನಿಕಾಳು ಪಲಾವ್ ಮಾಡೋಲ್ಲ. ಫ್ರೆಂಡ್ಸ್, ಯಾರಾದರೂ ನೋಡಿ ಚೆನ್ನಾಗಿದೆ, ಹಾಗೆ ಟೇಸ್ಟ್ ಮಾಡಿದೆ. ಹೆಂಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ ಫ್ರೆಂಡ್ಸ್, 20% ಇದೆ. ಇಷ್ಟೊತ್ತು ಎಡಿಟ್ ಮಾಡಿ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಯಾಕೆಂದರೆ ನಮ್ಮ ಮನೇಲಿ ನನಗೆ ವರ್ಕ್ ಆಗಲ್ಲ ನೆಟ್ಟು, ಹಾಗಾಗಿ 2 ರಿಂದ 3 ಅವರ್ ಬೇಕು. ಹಂಗಾಗಿ ನೈಟೇ ಅಪ್ಲೋಡ್ ಮಾಡಿಬಿಟ್ಟು, ಅಯ್ಯೋ ನಿನ್ನ 1 ಅವರ್ ಎಡಿಟ್ ಮಾಡೋಳೆ. ಇಲ್ಲ, ನಾನು ನಿನ್ನೆ ನಾಳೆಗೂ ಎಡಿಟ್ ಮಾಡಿದ್ದೀನಿ ಕೂತ್ಕೊಂಡು. ನಮ್ಮ ಕೃತುಗೆ ಹುಷಾರಿರಲಿಲ್ಲ, ಜ್ವರ ಕೆಮ್ಮು ಶೀತ ಇತ್ತಲ್ಲ, ಅದಕ್ಕೋಸ್ಕರ ಅವರು 3 ಟಾನಿಕ್ ಕೊಟ್ಟಿದ್ದಾರೆ. ಒಂದು ಜ್ವರ, ಒಂದು ಕೆಮ್ಮು, ಒಂದು ಶೀತ. ಇದು 3ಕ್ಕೆ ಅವಳೇ ಕೂಡ ಓನಾಗಿ ತಗೊಂಡು ಬಂದು ಹಾಕೋತಾ ಇದ್ಲು ಟಾನಿಕ್ನ. ಹೆಂಗೆ ಹಾಕೋತಿದ್ದಾಳೆ ನೋಡಿ, ಕಣ್ಣು ಮುಚ್ಕೊಳ್ಳೋದು ಹಾಕೊಳ್ಳೋದು, ಅಲ್ಲೇ ಪಕ್ಕದಲ್ಲೇ ನೀರು ಇಟ್ಕೊಂಡಿದ್ದಾಳೆ. ಒಂದು ಕಹಿ ಆಗುತ್ತೆ ಅಂತ ಅನಿಸುತ್ತೆ, ಮೇ ಬಿ ಜ್ವರದ ಸಿರಪು ಕಹಿ ಆಗ್ಬೋದು. ಅದಕ್ಕೋಸ್ಕರ ನೀರು ಪಕ್ಕದಲ್ಲೇ ಇಟ್ಕೊಂಡಿದ್ದಾಳೆ, ಕುಡಿಯೋಣ ಅಂತ ಅಂದ್ಬಿಟ್ಟು. ಯಾವ ಥರ ಆಡ್ತಾಳೆ ಅಂದರೆ ಕೃತು ಒಬ್ಬ, ನಿಜವಾಗ್ಲೂ ತುಂಬ ಚಂಡಿ ಅಂದರೆ ಚಂಡಿ ಕಲ್ತ್ಬಿಟ್ಟಿದ್ದಾಳೆ. ಅವಳನ್ನು ತಡಿಯೋಕ್ಕೆ ಆಗ್ತಿಲ್ಲ. ಅಲ್ಲಿ ನೋಡಿ ಯಾವ ಥರ ಕಿತಾಪತಿ ಮಾಡ್ತಿದ್ದಾಳೆ ಅಂತ. ಅದರೊಳಗಿಂದ ನೀರು ಹಾಕ್ಕೊಂಡು ಅಲ್ಲಿ ನಾವು ವೇಣಿ ಹಾಕೊಳ್ಳೋ ಬಟ್ಲಿದೆಯಲ್ವಾ, ಅದರೊಳಗೆ ಊದ್ಬಿಟ್ಲು. ನನಗೆ ಸಿಟ್ಟು ಬಂದು ಬೈದೆ. ಅಂದ್ರೂ ಬೈದರೆ ಬೈಕೊಳ್ಳಿ, ನನಗೇನು ಅನ್ನೋ ಥರ ಇರ್ತಾಳೆ ಅವಳು. ಲಾಸ್ಟಲ್ಲಿ ಫೈನಲ್ಲಿ ಮಾತ್ರೆ ಕುಡಿತೀನಿ ಅಂತ ಅಂದ್ಬಿಟ್ಟು ಮಾತ್ರೆ ಕವರ್ ತೊಗೊಂಡ್ಲು ಮಾತ್ರೆ ಕುಡಿತೀನಿ ಅಂತ ಬಿಚ್ಚಿದ್ಲು. ಮಾತ್ರೆನೂ ಕೂಡ ಏನೋ ಕುಡ್ದೇ ಬಿಡ್ತಾಳೇನೋ ಗಂಟ್ಲಿಗೆ ಹಾಕ್ಕೊಂಡು ಅನ್ನೋ ಅಷ್ಟರಲ್ಲಿ ಹಾಕ್ಕೊಂಡ್ಲು. ಗಂಟ್ಲಿಗೆ ಹಾಕ್ಕೊಂಡು ನೀರು ಕುಡಿದ್ಲು. ಅದೇನು ಮಾಡಿದ್ಲು ಅಂತ
ಅಂತಂದರೆ ಒಳಗೆ ಹಾಕ್ಕೊಂಡಿಲ್ಲ, ಮೇಲೆ ಹಾಕ್ಕೊಂಡಿದ್ದಾಳೆ. ಫುಲ್ ಕಹಿ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಉಗುಳು ಕೆಳಿಗೆ ಅಲ್ಲೇ ನೋಡಿ ಹೇಗೆ ಉಗಿತಾಳೆ ಅಂತ. ಕೆಳಗಡೆ ಬೀಳ್ತೋದು ಮಾತ್ರೆ, ಅದಕ್ಕೆ ಮಾತ್ರೆ ಬಿದ್ದು ಫುಲ್ ಗಟ್ಟಿಯಾಗಿರಲಿಲ್ಲ, ಫುಲ್ಲು ಮೆಲ್ಟ್ ಆಗಿಬಿಟ್ಟಿತ್ತು. ಅಂದರೆ ಮಾಮೂಲಿ ತೊಪ್ಪೆ ತೊಪ್ಪೆ ಥರ ಆಗ್ಬಿಟ್ಟಿತ್ತು ಉಗುಳು ಕೆಳಿಗೆ. ಹೋಗಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಇನ್ನೊಂದು ಮಾತ್ರೆ ಏನಾದ್ರು ಕುಡಿಸಿದ್ರೆ ಕುಡ್ದಿರೋ ಟಾನಿಕ್ನು ಕೂಡ ಆಚೆಗೆ ಚೆಲ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಇನ್ನೇನು ಕುಡ್ಸೋಕೆ ಹೋಗಲಿಲ್ಲ. ಇನ್ನೊಂದು ಸ್ವಲ್ಪ ನೀರು ಕುಡಿಸಿ ಅವಳಿಗೆ, ಸರಿ ಸಾಕು ಬಿಡು ಇನ್ನೊಂದೇನು ತಗೋಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಮಾತ್ರೆ ವೇಸ್ಟ್ ಮಾಡ್ದ ಮಾತ್ರೆನಾ? ಯಾಕೋ ಅಮ್ಮ ಆಗ್ತಾಯಿಲ್ಲ, ಮೈಕೈಯೆಲ್ಲ ಫುಲ್ ಪೇಯ್ನ್ ಆಗಿದೆ, ಒಂದು ಮೈಕೈನ ಒಂದು ಮಾತ್ರೆ ಕೊಡು ಅಂತ ಅಂತು. ಅದಕ್ಕೆ ಕೃತು ನೆನೆನೆ ಅಮ್ಮಂಗೆ ನೀರು ಕುಡಿಸಿ ಮಾತ್ರೆನ ಕುಡಿಸ್ತಾ ಇದ್ಲು. ಅವಳಂತೂ ಯಾರಾದರೂ ಮಾತ್ರೆ ಕುಡಿಯೋದು ನೋಡಿದ್ರೆ ಸಾಕು, ನಾನು ಕುಡಿಸ್ತೀನಿ ಅಂತ ಮುಂದಕ್ಕೆ ಹೋಗ್ಬಿಡ್ತಾಳೆ. ಹುಟ್ಟು ಚಂಡಿ ಅವಳು ಹೇಳಿದ್ದೆ ಆಗಬೇಕು ಫೈನಲಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟೈಮ್ ಬಂದು 7 ಗಂಟೆ ಆಗಿದೆ. ಈ ಕಡೆ ನಮ್ಮ ಪಾಪುಗೆ ಹಾಲು ಬಿಸಿ ಮಾಡ್ತಾಯಿದ್ದೀನಿ, ಈ ಕಡೆ ನಮ್ಮ ಅಕ್ಕಂಗೆ ಮತ್ತು ನಮ್ಮ ಅಜ್ಜಿಗೆ ಟೀ ಬಿಸಿ ಮಾಡ್ತಾಯಿದ್ದೀನಿ. ನಿನ್ನೆ ವ್ಲಾಗ್ಗೆ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ನಮ್ಮ ಅಕ್ಕ ಎದ್ದು ಕೂತಿದ್ದಾಳೆ. ನಮ್ಮ ಕೃತು ಇವತ್ತು ಗೌರ್ಮೆಂಟ್ಗೆ ಹೋಗು ಅಂತ ಅಂದ್ರೆ ಫ್ರೆಂಡ್ಸ್ ಏನೋ ಒಂದು ಆಗಿದೆ, ಅದು ಏನು ಅಂತ ನಾಳೆ ಹೇಳ್ತೀನಿ. ಇದು ಕೃತುದು ಹಾಲು, ನಮ್ಮಿಬ್ರದ್ದು ಟೀ ಆಯ್ತು. ಕೃತು ಬಂದು ಹಾಲು ಉಗ್ಸಕ್ ಬರ್ತೀನಿ ಅಂತ ಅಳ್ತಾ ಕೂತವಳೆ, ಕಾನ್ವೆಂಟ್ಗೆ ಹೋಗಲ್ಲ ಅಂತ. ನಾವಿವತ್ತು ಹೋಗಲ್ಲ, ಹೋಗೋದು ಭಾನುವಾರ. ಅವಳು ಇವತ್ತಿಂದಾನೇ ನನ್ನನ್ನು ಬಿಟ್ಬಿಟ್ಟು ಹೋಯ್ತೀರಿ ಅಂತ ಅಂದ್ಬಿಟ್ಟು ಕೂತವಳೆ. ನೋಡಿ ಹೆಂಗೆ ಇಷ್ಟ ಅಗಲ ಜಾಗದಲ್ಲಿ ಮದ್ದಿಗೆ ಹೋಗ್ಬಿಟ್ಟು ಕರೆಕ್ಟ್ ಕೂತವಳೆ. ಏನಮ್ಮ ಪುಟಾಣಿ? ಪ್ರಾಮಿಸ್ ನಿಜ ಪ್ರಾಮಿಸ್, ಇವತ್ತು ಹೋಗ್ತಾ ಇಲ್ಲ. ಚಿಕ್ಕಪ್ಪಗೆ ಫೋನ್ ಮಾಡ್ಕೊಡ್ಲಾ? ಕೇಳ್ತೀಯಾ? ನಾಳೆ ಹೋಗ್ಬಿಟ್ಟು ಬರ್ಸಮ್ಮ, ಕೂತ್ಕೊಂಡು ಹೋಮ್ವರ್ಕ್ ಮಾಡ್ಬಿಟ್ಟು ನಾಳೆ ಹುಬ್ಳಿಗೆ ಹೋದ್ರೆ 4 ದಿನ ಆಯ್ತದೆ ಬರೋದು. ಹೇಳೋದು ಅರ್ಥ ಮಾಡ್ಕೊ ಪಪ್ಪ, ಪ್ರಾಮಿಸ್ ಮಾಡ್ತೇಲ್ವ ಅಮ್ಮ? ನಮ್ಮ ಅಜ್ಜಿ ಓಲೆ ಬಿದ್ದೋಗಿತ್ತಲ್ಲ, ಅದಕ್ಕೆ ನಾನು ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಯಾರು ಅಂತ ಅಂದರೆ ನನ್ನ ಫ್ರೆಂಡ್ ಹರಿ ಇದ್ದಾನಲ್ಲ, ಅವನದು ಕೂಡ ಓಲೆ ಬಿದ್ದೋಗ್ಬಿಟ್ಟು ಬೆಳ್ಳಿ ತಡೆ ಹಾಕಿದ್ದ. ಅದಕ್ಕೆ ಇಲ್ಲಿ ಬೆಳ್ಳಿ ಓಲೆ ನನ್ನವೆಲ್ಲ ಹರಿನಳ್ಳಿಲಿದ್ದಾವೆ. ಇದು ಸುಷ್ಮಕ್ಕನ ಬೆಳ್ಳಿ ಓಲೆಗಳು. ಸೊ ಇದ್ರದ್ದು ಯಾರಾದರೂ ಆಗುತ್ತಾ ಅಂತ ಅಂದ್ಬಿಟ್ಟು ನೋಡ್ತೀನಿ. ನಮ್ಮ ಕೃತ ಈಸ್ಕೊಂಡು ಹೋಯ್ತವಳೆ, ಕೊಡವ ಚಿನ್ನು, ಕೊಡು ಪಾಪು, ಬಿದ್ದೋಯ್ತದೆ ಕೊಡು. ನೋಡಿ ಅವ್ರ ಅಮ್ಮಂದು ಅಂತ ಅಂತಿದ್ದಂಗೆನೇನೆ ಈಸ್ಕೊಂಡು ಹೋಯ್ತವಳೆ. ಕೊಡು ಮಗನೇ ಅಜ್ಜಿಗೆ. ಅಜ್ಜಿ ಪಾಪ ಮಗನು ಈಸ್ಕೊಂಡು ಹೋಯ್ತಾಳೆ. ಪಾಪ ಈಸ್ಕೊಂಡೋದ್ಲು, ಅಲ್ಲಿಂದ ಈಸ್ಕೊಂಡು ಬಂದೆ. ಫ್ರೆಂಡ್ಸ್, ಹುಳಿ ಜಿಂಕ ಮಾಡೋಣ, ಹುಳಿ ಜಿಂಕ ಮತ್ತು ರೊಟ್ಟಿ ಮಾಡುವಂತು ಅಮ್ಮ. ಹುಳಿ ಜಿಂಕ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಹಾಕ್ಕೊಂಡಿದ್ದೀನಿ. ನಮ್ಮ ಕೃತುನನ್ನು ಎಲ್ಲಿಗೆ ಹೋಗೋಕ್ಕೂ ಬಿಡ್ತಾ ಇಲ್ಲ, ಬತ್ತೀನಿ ಹಾಲು ಉಗ್ಸೋಕ್ಕೆ ಅಂತ. ಅದೆಲ್ಲ ಹಾಲು ಉಗ್ಸೋಕ್ಕೆ ಇವತ್ತೇ ಹೋಯ್ತಿದ್ದೀವೋ ಗೊತ್ತಿಲ್ಲ. ಅದಕ್ಕೆ ಗೌರ್ಮೆಂಟ್ಗೂ ಹೋಗಲ್ವಂತೆ. ಹುಳಿ ಜಿಂಕ ಮಾಡೋದಕ್ಕೆಲ್ಲ ರೆಡಿ ಆಯಿತು, ಒಗ್ಗರಣೆಗೆ ಹಾಕಿದ್ದೀನಿ. ನಮ್ಮ ಕೃತು ಅಂತೂ ಒಳಗನೆ ನಿಲ್ಲಿಸಿಲ್ಲ. ಇಲ್ಲಿ ಹುಣಸೆಹಣ್ಣು ಮೇನಾಗಿ ಬೇಕಾಗಿರೋದು ಹುಳಿ ಜಿಂಕಕ್ಕೆ, ಹುಣಸೆಹಣ್ಣು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಹುಳಿ ಜಿಂಕ ಫೈನಲಿ ಈ ಥರ ಸೆಟ್ಲಾಗಿದೆ. ಇದನ್ನು ಲಾಸ್ಟಲ್ಲಿ ಸ್ವಲ್ಪ ಗಟ್ಟಿ ಆಗಬೇಕು. ಇದನ್ನು ಹೇಗೆ ಪ್ರೋಸೆಸ್ ಅಂದರೆ ನಮ್ಮ ಕುರ್ತು ಹೊಳ್ತಾ ಇದ್ಲು, ಹಾಗಾಗಿ ತೋರ್ಸೋಕ್ಕೆ ಆಗಲಿಲ್ಲ. ಇದು ಸೇಮ್ ಉಪ್ಪಿಟ್ಟು ಮಾಡ್ತೀವಲ್ಲ ಹಾಗೆ, ಹುಳಿ ಮಾತ್ರ ಆ್ಯಡ್ ಮಾಡಬೇಕಷ್ಟೇ. ಹುಣಸೆಹಣ್ಣು ಹುಳಿ ಮಾತ್ರ ಆ್ಯಡ್ ಮಾಡಿ ಸ್ವಲ್ಪ ನೀರು ಉಪ್ಪಿಟ್ಟಿಗೆ ಹೇಗೆ ಹಾಕ್ತೀವಿ ಆ ಥರ ಹಾಕ್ಕೊಂಡು ಲಾಸ್ಟಲ್ಲಿ ಫೈನಲಿ ಹಿಟ್ಟನ್ನ ಕಲಸ್ಕೊಂಡು, ಹುಳಿ ಜಿಂಕ ಅಂತ ಅಂದರೆ ಹುಳ್ಳಿಕಾಳನ್ನ ಮಿಷಿನ್ ಮಾಡ್ಕೊಬಂದು ಇಟ್ಟಿರ್ತೀವಿ. ಅದಕ್ಕೇನೇನೋ ಹಾಕಿರ್ತಾರೆ, ಡೀಟೇಲಾಗಿ ಗೊತ್ತಿಲ್ಲ. ಅದನ್ನು ಈ ಥರ ನೋಡಿ ಆಲ್ರೆಡಿ ಆಯಿತು ಒಂದು ಲೆವೆಲ್ಗೆ. ಇದು ಆರಿದ್ಮೇಲೆ ಫುಲ್ ಗಟ್ಟಿಯಾಗುತ್ತೆ. ಇವಾಗ ಚಳಿಗೆ, ಮಳೆ ಸೋನೆಗೆ ಅಂತೂ ಹುಳಿ ಜಿಂಕ ರೊಟ್ಟಿ ಜೊತೆ ಲೈಟಾಗಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ ಮತ್ತು ಸ್ವಲ್ಪ ಕೊತ್ತಂಬರಿ ಉದುರಿಸ್ಬೇಕು. ಇವಾಗ ಲಾಸ್ಟಲ್ಲಿ ಕರಿಬೇವು ಹಾಕಿ ಮುಗಿಸಿ ಇವಾಗ ನಮ್ಮ ಅಕ್ಕಂಗೆ ಹೋಗೋಷ್ಟರಲ್ಲಿ ರೊಟ್ಟಿ ಹಾಕ್ಕೊಟ್ರೆ ಮುಗೀತು. ನಮ್ಮ ಅಕ್ಕಂಗೆ ಮೇನ್ಲಿ ಅವಳಿಗೆ ಬೇಗ ಹಾಕ್ಕೊಡ್ಬೇಕು. ಇವ್ರು ನೋಡಿ ಫ್ರೆಂಡ್ಸ್, ನಮ್ಮ ಕೃತು ನೋಡಿ ಫ್ರೆಂಡ್ಸ್, ಫುಲ್ಲು ಫೀಲಿಂಗಲ್ಲಿ ಆಯಿತು ನಿನ್ನ ಕಾಟ ತಡೆಯೋಕ್ಕಾಗ್ದೇ ಸರಿ ಬಿಡು ಇವತ್ತು ಹೋಗಬೇಡ ಅಂತ ಹೇಳಿದ್ದೀನಿ. ಅಂದರೂ ಕತ್ತಿ ಮಣೆ ಹತ್ರ ಕೂತಿದ್ದಾಳೆ ನೋಡಿ. ಅದೇನಾದರೂ ಚುಚ್ಕೊಂಡ್ರೆ ಏನು ಮಾಡೋದು ಹೇಳಿ? ಇಷ್ಟು ಅಗಲ ಇದೆ ಗೋಡೆ, ಇಲ್ಲಿ ಕೂತಿದ್ದಾಳೆ. ಯಾಕಮ್ಮ ಇಲ್ಲಿ ಕೂತಿದ್ಯಾ? ಕರ್ಕೊಂಡೋಯ್ತೀನಿ ಚಿನ್ನು ಹುಬ್ಳಿಗೆ. ನಿನ್ನ ಕರ್ಕೊಂಡೋಗ್ದೇನೆ ಯಾರು ಕರ್ಕೊಂಡೋಗೋದು? ಪ್ರಾಮಿಸ್ ಕಂಚಿನ್ನು, ಪ್ರಾಮಿಸ್.
ನೋಡಿ ಫ್ರೆಂಡ್ಸ್ ಹಿಂಗೆ ಆಟ ಮಾಡ್ತಿದ್ದಾಳೆ, ಅಳ್ತಾ ಇದ್ಲು, ಅದಕ್ಕೆ ವಿಡಿಯೋ ಕವರ್ ಮಾಡೋಕ್ಕಾಗಲಿಲ್ಲ. ನೋಡಿ ಎಲ್ಲೆಲ್ಲಿ ಸಿಕ್ತು ಅಲ್ಲಿ ಮೂಲೆಯಲ್ಲಿ ಹೋಗ್ಬಿಟ್ಟು ಮನಸ್ಕೊಂಡು ಕೂತ್ಕೋತೈತೆ ಮಗ. ಇಷ್ಟೊತ್ತು ಅಲ್ಲಿ ಬೆಡ್ ಮೇಲೆ ಕೂತ್ಕೊಂಡತ್ಲು, ಈಗ ಇಲ್ಲಿ ಕೂತ್ಕೊಂಡು ಇದು ಮಾಡ್ತಿದ್ದಾಳೆ. ಕತ್ತಿ ಮನೆ ಬಾಯಿ ಕಡೆ ಸೈಡ್ಗೆ ಬೈಲಿ, ಇಲ್ಲಿ ಕಡೆ ಬೇಕಾ ಹೆಂಗೆ ನೋಡೇ ಇಲ್ಲ ಫ್ರೆಂಡ್ಸ್. ಹಿಂದ್ಗಡೆ ಕೃತು ಎಲ್ಲ ಆಚೆ ಕಡೆಗೆ ಹೋಗ್ಬೇಡ ಬಿಡು ಕಾರ್ಮೆಂಟ್ಗೆ ಅಂತ ಅಂದೆ. ಅದಕ್ಕೆಲ್ಲ ಆಚೆ ಕಡೆ ಹೋಗೋಳೆ ಅಂದರೆ ಈ ಕಡೆಗೆ ತಿರುಗಿದ್ರೆ ಇಲ್ಲೇ ಕೂತವಳೆ ಮೇಡಮು. ಯಪ್ಪ ಇವಳಂದು ಅಕ್ಕ ಇಲ್ಲ ಕೃತು ನೋಡಿ ಅಲ್ಲಿ ಕೂತವಳೆ. ಅಕ್ಕ ನಮ್ಮ ಅಕ್ಕ ರೆಡಿ ಆಯ್ತವಳೆ ಡ್ಯೂಟಿಗೆ ಹೋಗೋದಕ್ಕೆ. ಫ್ರೆಂಡ್ಸ್ ರೊಟ್ಟಿ ಹಾಕೋಣ ಅಂತ ಅಂದ್ಬಿಟ್ಟು ಅಂಬ್ಲಿ ಕದರ್ತಾ ಇದ್ದೀನಿ. ಹುಳಿ ಜಿಂಕದ ಕತೆ ಆಯಿತು. ಇದು ರೊಟ್ಟಿಗೆ ಅಂಬ್ಲಿ ಆ್ಯಕ್ಚುಲಿ ಅನ್ನ ಇದೆ, ಬಟ್ ಅನ್ನದಲ್ಲಿ ಹಾಕಿದ್ರೆ ನನಗೆ ಅಷ್ಟು ಇದಾಗಲ್ಲ, ರೊಟ್ಟಿ ಹೊಡ್ಕೊಳ್ಳುತ್ತೆ, ಮತ್ತು ಅದನ್ನ ಚೆನ್ನಾಗಿ ಕಿವುಚಬೇಕು, ಇಲ್ಲ ಮಿಕ್ಸಿಲಿ ಆಡಿಸ್ಕೋಬೇಕು. ಅದಕ್ಕೋಸ್ಕರ ರಿಸ್ಕೇ ಬೇಡ ಅಂತ ಅಂದ್ಬಿಟ್ಟು ಒಂದು 5 ನಿಮಿಷ ಅಂಬ್ಲಿನ ಕುದಿಸ್ಬಿಟ್ಟು ಅಂಬ್ಲಿ ಮಾಡಿಕೊಂಡು ರೊಟ್ಟಿ ಹಾಕ್ಕೊಟ್ರೆ ಮುಗೀತು. ಎಲ್ರಿಗೂ ರೊಟ್ಟಿ ಹಾಕೊಟ್ಟಾಯಿತು. ಇವಾಗ ನಾನು ರೊಟ್ಟಿ ತಿಂತಾಯಿದ್ದೀನಿ ಹುಳಿ ಜಿಂಕದ ಮೇಲೆ ತುಪ್ಪ ಹಾಕ್ಕೊಂಡು. ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ, ಫುಲ್ ಎಲ್ಲ ಮೆಸಿ ಆಗ್ಬಿಟ್ಟಿತ್ತು. ಫ್ರೆಂಡ್ಸ್ ಇವಾಗ ನಮ್ಮ ಕೃತಜ್ಞನ ರಿಯಾಕ್ಷನ್ ನೋಡಿ. ನಡಿ ಚಿರು ರೆಡಿಯಾಗು, ನಡಿ ಟೈಮ್ ಆಯಿತು. ವಾಡೆನೇ ಕಿತ್ತಾಕ್ತಾಳೆ ಅನ್ಸ್ತದೆ ನೋಡಿ ಫ್ರೆಂಡ್ಸ್ ಅವಳ ರಿಯಾಕ್ಷನ್. ಸುಮ್ಮನೆ ಹಂಗೆ ಅಂದ್ರೆ ಸಾಕು. ಇವತ್ತು ಆ್ಯಕ್ಚುಲಿ ನಾಡಿದ್ದು ಹಾಲುಗ್ಸೋ ಪ್ಲ್ಯಾನ್ ಇದೆ, ಅದಕ್ಕೋಸ್ಕರ. ಆಯಿತು ಬಿಡು ಬರ್ಕೊ, ನಡಿ ಚಿನ್ನ. ಹಾಯ್ ಫ್ರೆಂಡ್ಸ್, ನನಗೆ ನಿಶಾ ಮೆಹಂದಿ ಬ್ಲ್ಯಾಕು, ನಮ್ಮಂಗೆ ಇಂಡಿಕಾ ಈಸಿ. ನಮ್ಮ ಕೃತುಗೆ ಮೆಹಂದಿ ಬೇಕಂತೆ, ಕೋನ ತಗೊಂಡ್ಲು, ಹಠ ಮಾಡಿ. ಕಾಣಿಸ್ತಿದೆಯಾ ಫ್ರೆಂಡ್ಸ್, ಇದು ನಮ್ಮ ಕೃತು ಗಾಯ ಮಾಡಿರೋದು ನನಗೆ. ನೋಡಿ ಫ್ರೆಂಡ್ಸ್, 10 ರೂಪಾಯಿ ಲೋಟ್ನೂ ಹರಿದು ಹಾಕಿದ್ಲು ನಮ್ಮ ಕೃತು. ನನ್ನ ಕೈನೂ ಗಾಯ ಮಾಡಿದ್ಲು, ಅಂಗಡಿಗೆ ನೀನು ಬಾ ಅಂತ. ಆ್ಯಂಡ್ ಇಲ್ಲಿ ಟ್ಯಾಟು ಇದೆಯಲ್ಲ, ಇಲ್ಲೂ ಕೂಡ ಗಾಯ ಮಾಡಿದ್ದಾಳೆ. ಹುಟ್ಟು ಚಂಡಿ ಬಿದ್ದೋಗಳೆ ನೋಡಿ, ಇಲ್ಲಿ ಏನು ತಿಂತ ಕೂತವಳೆ. ಯಾವುದಟ್ಟ ನಮ್ಮ ತಲೆಗಿಂದ ಮೆಹಂದಿ ಹಾಕ್ಕೊಂಡಿದ್ದೀನಿ. ಇಲ್ಲೇ ಇಲ್ಲ ಅಷ್ಟೇನು ಅಂಟ್ತಾ ಇಲ್ಲ. ನಮ್ಮ ಕೃತು ಮೆಹಂದಿ ಅಂದರೆ ನಾನು ಅಂದರೆ ಲೈಕ್ ಈ ಮೆಹಂದಿ ಅಂದರೆ ನಂಗೆ ತುಂಬ ಇಷ್ಟ. ನಾನು ಲೈಟಾಗಿ ಹಾಕ್ಕೊಂಡಿದ್ದೀನಿ ಇದನ್ನು, ಸುಮ್ಮನೆ ಹಂಗೆ ಹಾಕ್ಕೊಂಡೆ. ಇವಾಗ ನಮ್ಮಮ್ಮ ಊಟ ಬೇಡವಂತೆ, ನಂದು ಊಟ ಆಯ್ತು. ಇವಾಗ ಟೈಮ್ ಬಂದು 1:30. ಟೈಮ್ ಟು ತಗೊಳ್ತಾ ಇರ್ತೀವಿ. ಹುಬ್ಳಿಗೆ ಹೋಗೋಕ್ಕೆಲ್ಲ ಲಗೇಜ್ ಪ್ಯಾಕ್ ಮಾಡ್ತಾಯಿದ್ದೀವಿ. ಕೃತಿಗೆ 4 ಚಡ್ಡಿ, 4 ಟೀ ಶರ್ಟ್ಸು ಆಯ್ತದಕ್ಕಂತ ಹಾಕು. ದೊಡ್ಡ ಮುಂಡೆ ಐತವಳಲ್ಲ, ಹಳೆ ಬೇವಸಿ ಐತವಳ. ಒಸಿ ಹಠ ಯಪ್ಪ ದೇವ್ರೆ, ಅವಳು ಹೆದ್ರಿಕೊಳಂಗೆ ಆಗ್ಬಿಡ್ತು ನಮ್ಮ ಜೀವನ. ಮೋಟುಳ್ಳಿ ನಮ್ಮನ್ನೆಲ್ಲರನ್ನು. ಏನಮ್ಮ ಸಿಕ್ಕಾಪಟ್ಟೆ ಹಾಕ್ತಾ ಇದೆಯಲ್ಲ, ಎಲ್ಲನೂ ಹಾಕ್ತಾ ಇದ್ದೀವಿ. ನಮ್ಮ ಕೃತು 3/4 ಗಂಟೆಯಿಂದ ತಿಂತ ಕೂತವಳೆ. ತುಪ್ಪ ಹಾಕ್ಸ್ಕೊಂಡು ರೊಟ್ಟಿ ತಿಂತವ್ರೆ ಮೇಡಮು ಫೋನ್ ನೋಡಿಕೊಂಡು. ಅಯ್ಯೋ ನಮ್ಮ ಅಮ್ಮಂಗೂ ಅಷ್ಟೇ ನನಗೂ ಅಷ್ಟೇ ಹೇಳ್ಕೊಳ್ತಿಲ್ಲ. ನಾಳೆ ಹುಬ್ಳಿಗೆ ಹೋಗೋದಕ್ಕೆ ಇವತ್ತಿಂದನೇ ಒಂಥರ ಅನ್ನಿಸ್ತಿದೆ, ಅಷ್ಟು ದೂರ ಹೆಂಗೆ ಹೋಗೋಕ್ಕಾಗುತ್ತಾ ಅಂತ. ಟಾಪ್ ಬಂದು ಜುಡಿಯೋದಾಗ ತಗೊಂಡಿದ್ದು 300 399 ಸರಿಗೆ ನೆನಪಿಲ್ಲ, ಬ್ಯಾಂಗ್ಳೂರ್ಗೆ ಹೋದಾಗ ರೀಸೆಂಟ್ಲಿ. ಇದು ಬಂದು ಹೊಲಿಗೆ ಹಾಕ್ಸಿದ್ದೀನಿ ಫ್ರೆಂಡ್ಸ್, ನೋಡಿ ಎಷ್ಟೊಂದು ಹೊಲಿಗೆ ಹಾಕ್ಸಿದ್ದೀನಿ. ಬಟ್ ಅಂದರೂ ತುಂಬ ಲೂಸು, ಅದು XL ಸೈಜ್ ತೊಗೊಂಡೇನೆ. ಜುಡಿಯೋದಲ್ಲಿ ತುಂಬ ಲೂಸ್ ಆಗುತ್ತೆ. ಸೊ ನನಗೆ ನಾಳೆಗೆ ಬೇಕು ಸಿಂಪಲ್ಲಾಗಿರಲಿ ಅಂತ. ಸೊ ನಾನೇ ವೈಟ್ ನೂಲಲ್ಲಿ ಡಾಟ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ನಮ್ಮ ಅಕ್ಕನ ಬಟ್ಟೆ ನಾವು ನಾಳೆಗೆ ಪ್ಯಾಕ್ ಮಾಡೋಕ್ಕೆ ಹುಡುಕ್ತಾ ಇದ್ದೀವಿ. ಎಲ್ಲನೂ ಲಗೇಜ್ ತುಂಬ್ತಾ ಇದ್ದೀವಿ. ನಮ್ಮ ಅಜ್ಜಿನ ಕರೆದೆ ಬಟ್ಟೆ ಮುಡಿಸ್ಕೊಡು ಅಂತ. ನಾನು ಹಿಂಗೆ ಮುಡಿಸ್ಬೇಕು. ನಮ್ಮಮ್ಮ ನಮ್ಮ 3 ಜನಕ್ಕೂ 3 ರವೆ ಉಂಡೆ ತೊಗೊಂಡು ಹೋಗ್ತಾ ಇದ್ದೀನಿ. ನಮ್ಮ ಕೃತು ಬೆಳಗ್ಗೆಯಿಂದ ಒಂದು 3-4ನೇ ತಿಂದ್ಬಿಟ್ಟವಳೆ, ಆಮೇಲೆ ನಮಗಿಲ್ದಂಗೆ ಮಾಡ್ತಾಳೆ ಅಂದ್ಬಿಟ್ಟು ಇವಾಗ ಕೊಡೋಕೆ ತೊಗೊಂಡೋಗ್ತಿದ್ದೀನಿ. ತಗಮ್ಮ, ಅವಳು ಇಲ್ದಂಗೆ ಮಾಡೋದು ತಗೋ. ನಮ್ಮ ಅಜ್ಜಿ ನೀರೊಲೆ ಗುರಿ ಆಗ್ತೈತೆ ಪಾಪ. ನಮ್ಮ ಅಜ್ಜಿ ಫೀಲಿಂಗಲ್ಲಿ ಐತೆ ಫ್ರೆಂಡ್ಸ್, ಮುಖ ನೋಡೋಕ್ಕೈತೆ ಇಲ್ಲ, ಏನು ಮಾಡೋದು ಹೇಳಿ. ಒಂದು ಕಿವಿಗೆ ಓಲೆ ಇಕ್ಕವ್ರೆ, ಇನ್ನೊಂದು ಕಿವಿಗೆ ಓಲೆನೇ ಇಕ್ಕಿಲ್ಲ. ಯಾಕವ್ವ ಬೇಜಾರಾ? ಫುಲ್ ಫೀಲಿಂಗಲ್ಲವ್ರೆ, ನನಗೂ ಬೇಜಾರಾಯ್ತೈತೆ ನೋಡಿ. ನಂಗಂತೂ ನೀರೊಲೆ ಗುರಿ ಹಾಕೋಕ್ಕೆ ಬರೋಲ್ಲ ಫ್ರೆಂಡ್ಸ್, ಒಲೆ ಕಸೋಕ್ಕೆ ಬರೋಲ್ಲ. ಗ್ಯಾಸ್ ಆದರೆ ಕಸ್ತೀನಿ. ಯಾರು
ಅಡಿಕೆ ಅದೇನೋ ಕುರಂಬಳೆ ಅಂತೇನೋ ಅಂದಿದ್ದೆ, ಅದಕ್ಕೆ ಅವರು ಕುರಂಬಳೆ ಇಲ್ಲ ಇದು ಅಡಿಕೆ ಪಟ್ಟಿ ಅಂತ ಅಂದಿದ್ರು. ಹೌದು ಕರೆಕ್ಟು. ಇದು ಬಂದು ಕುರಂಬಳೆ, ಅಡಿಕೆ ಪಟ್ಟಿ ಅಂದರೆ ಅದೇ ಮೊನ್ನೆ ತೋರಿಸಿದ್ನಲ್ಲ ಅದು ಅಂತ ಅನಿಸುತ್ತೆ. ಕಮೆಂಟ್ ಮಾಡಿದ್ರಲ್ಲ ಅವ್ರು ಇನ್ನೊಂದ್ಸಲ ಕಮೆಂಟ್ ಮಾಡಿ. ಇದು ಕುರಂಬಳೆ ಕರೆಕ್ಟಾ? ಅಂದರೆ ಮೊನ್ನೆ ತೋರಿಸಿದ್ನಲ್ಲ ಎಲೆ ಮಾಡೋದು ವೈಟ್ಗೆ, ಅದು ಬಂದು ಅಡಿಕೆ ಪಟ್ಟೆ. ಹಾಯ್ ಫ್ರೆಂಡ್ಸ್, ಟೈಮ್ ಬಂದು 3:30 ಆಗಿದೆ. ಇವಾಗ ಬಂದು ನಾವು ಶನಿವಾರ ಮನೇಲಿರಲ್ವಲ್ಲ, ಹುಬ್ಳಿಗೆ ಹೋಗ್ತೀವಲ್ಲ, ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ಮನೆಯೆಲ್ಲ ಒರೆಸಿ ಅಡುಗೆ ಮನೆಯೆಲ್ಲ ನೀಟಾಗಿ ಒರೆಸಿದ್ದೀನಿ. ನೀಟಾಗಿ ಅಡುಗೆ ಮನೆಯೆಲ್ಲನೂ ಒರೆಸಿ ಇವಾಗ ನಮ್ಮಮ್ಮ ಕಸ ಎಲ್ಲನೂ ಗುಡಿಸ್ಕೊಟ್ರು. ಇವಾಗ ಈ ಮನೆ ಒರೆಸಿ ಆಮೇಲಿಂದ ನೆಕ್ಸ್ಟ್ ಇನ್ನೊಂದು ಟ್ರಿಪ್ ಆ ಮನೆ ಒರೆಸಿದ್ರೆ ಇವತ್ತು ಮುಗೀತು. ಆಮೇಲಿಂದ ಫ್ರೆಶ್ ಅಪ್ ಆಗಿ ತಲೆಗೆ ಬೇರೆ ಮೆಹಂದಿ ಹಾಕ್ಕೊಂಡಿದ್ದೀನಲ್ಲ, ಸ್ನಾನ ಮಾಡಬೇಕು. ತಿನ್ನಂತ ಮುತ್ತು ಕಪ್ಪೆ ಚಿಪ್ಪಿನಲ್ಲಿ ಇತ್ತು ತೊಡಗಡೆ ಸುಟ್ಟಾಕ್ಬಿಟ್ಟಿಕ ನಾವು. ವಾ ಪಾಪ ಅಲ್ಲ, ಅದು ಪಾಪಿ ವಂಶ. ಹಂಗೆ ಟೀ ಇಡು ಅಂತ ಹೇಳಿದೆ. ಟೀ ಏನೋ ಇಟ್ಟೋಳೆ, ಕ್ಯಾಮ್ರಾದಲ್ಲಿ ಹಿಂಗೆ ಕಾಣಿಸ್ತೈತೆ, ಒಂದು ಸ್ವಲ್ಪನೂ ಚೆನ್ನಾಗಿಟ್ಟಿಲ್ಲ. ಅಲ್ಲಿ ನೋಡಿ ಫ್ರೆಂಡ್ಸ್, ಇವಳಿಗೆ ಬಂದಿರೋ ದುರಹಂಕಾರ ನೋಡಿ. ಚೆನ್ನಾಗೈತಿ ಅಮ್ಮಯ್ಯ. ಅವ್ರ ಅಮ್ಮಂಗೆ ಕೊಡಿಸಿದಾಳೆ. ಫ್ರೆಂಡ್ಸ್, ನಮ್ಮ ಅಕ್ಕ ಓನಾಗೆ ಸ್ಕೂಟಿನ ಒಂಚೂರು ಹಿಂದಕ್ಕೆ ಮುಂದಕ್ಕೆ ಆಡೋಣ ಅಂದರೆ ನಾನೇ ಅಲ್ಲಿ ತಗೊಟ್ಟೆ. ಈಗ ಇರೋದು ಹಬ್ಬ. ಮುಟ್ಟಬೇಕು, ಹಂಗೆ ಜಸ್ಟ್ ಸುಮ್ಮನೆ ಮುಟ್ಟಬೇಕು. ಆನ್ ಮಾಡಿಲ್ಲ. ನೀ ಈ ಕಡೆಗೆ ಬಾಕುರುತು ಪಾಪು, ಆ ಕಡೆಗೆ ಹೋಗು. ನಮ್ಮ ಕೆಂದಿ ಆನೆ ಆಯ್ತಿಲ್ಲ ಅಂತೆ. ನಾನು ಈ ಕಡೆಗೆ ಬಂದ್ಬಿಡ್ತೀನಿ ಸುಯ್ಯ ಅಂತ ಗುರ್ತಿಸ್ಬಿಟ್ಟಳು. ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ.